ಹಲೋ ಗುಡ್ ಮಾರ್ನಿಂಗ್ ಟೀಚರ್ಸ್. ಈಗ ನಾನು ಕಮಿಂಗ್ ಬ್ಯಾಕ್ ಟು ENK ಸ್ಟೋರಿ ಸೆಗ್ಮೆಂಟಲ್ಲಿ ಫಸ್ಟ್ ಮೈಲ್ ಸ್ಟೋನ್ ಮೈ ಬಾಡಿದು ಸ್ಟೋರಿ ದ ಫ್ಯಾಟ್ ಕಿಂಗ್. ಇಲ್ಲಿದೆ ನೋಡಿ ಈ ಸ್ಟೋರಿನ ಮಕ್ಕಳಿಗೆ ಹೇಗೆ ನಾವು ರೀಚ್ ಮಾಡಿಸ್ಬೇಕು, ಹೇಗೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಸ್ಟೆಪ್ಸ್ ಮೂಲಕ ತಲುಪಿಸ್ಬೇಕು. ಆಮೇಲೆ ಮಕ್ಕಳಲ್ಲಿ ಏನು ಲರ್ನಿಂಗ್ ಆಬ್ಜೆಕ್ಟಿವ್ ಏನು ಬರಬೇಕು, ದೇ ವರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಟು ಕಾನ್ಸೆಪ್ಟ್ಸ್ ಇನ್ ದ ಸ್ಟೋರಿ. ಆ ಒಂದೊಂದು ಸ್ಟೆಪ್ಸು ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಬೇಕು ಮಗುವಿಗೆ ಸ್ಟೋರಿ. ಆಮೇಲೆ ಅದನ್ನು ಸಿಂಪಲ್ ಕ್ವಶನ್ಸ್ ಆನ್ಸರ್ ಮಾಡೋ ಕೆಪಾಸಿಟಿ ಅದಕ್ಕೆ ಬರಬೇಕು. ಮೆಟೀರಿಯಲ್ಸ್ ರಿಕ್ವೈರ್ಡ್, ಏನೇನು ಬೇಕು ಮೆಟೀರಿಯಲ್ಸು? ರೀಡರ್ ಬುಕ್ಸ್ ಕೊಟ್ಟಿದ್ದಾರಲ್ಲ, ಸ್ಟೋರಿ ಬುಕ್ಸ್, ರೀಡರ್. ಅದು ಇಂಟ್ರೊಡಕ್ಷನ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಬಿಗಿನ್ ದ ನರೇಷನ್ ಬೈ ಗಿವಿಂಗ್. ಮೊದಲು ಇಂಟ್ರಡ್ಯೂಸ್ ಮಾಡಬೇಕು. ಸ್ಟೋರಿ ನಾನು ಹೇಳ್ತಾ ಇದ್ದೀನಿ, ದ ಫ್ಯಾಟ್ ಕಿಂಗ್ ಅಂತ ಹೇಳಿಬಿಟ್ಟು ಅದರಲ್ಲಿ ನೆರೇಟ್ ದ ಸ್ಟೋರಿ ಇನ್ ದ ಮದರ್ ಟಂಗ್ ಯೂಸಿಂಗ್ ಓನ್ಲಿ ಯುವರ್ ವಾಯ್ಸ್ ಆ್ಯಂಡ್ ಫೇಸ್. ಮೊದಲು ಸ್ಟೋರಿನ ಕನ್ನಡದಲ್ಲಿ ಹೇಳ್ಬಿಡ್ಬೇಕು. ಯಾವ ರೀಡರು ಇಟ್ಕೋಬಾರ್ದು, ಯಾವುದೇ ಕಾರ್ಡು ಇಟ್ಕೋಬಾರ್ದು. ಇಟ್ಕೊಳ್ತೇನೆ ಸುಮ್ಮನೆ ಹಂಗೆ ನೀವೇ ಫಸ್ಟ್ ಏನೋ ಕತೆ ಅಂತ ತಿಳ್ಕೊಂಡಿರ್ಬೇಕು, ಓದಿರ್ಬೇಕು ಮನೆಯಲ್ಲಿ. ಆ ಕಥೆನ ಮಕ್ಕಳು ಕನ್ನಡದಲ್ಲಿ ಮೊದಲು ಹೇಳಬೇಕು. ಅದೊಂದು ಕತೆ ಹೇಳ್ತೀನಿ ನೋಡಿ, ಶುರು ಮಾಡೋದು. ಆಮೇಲೆ ಸ್ಟೆಪ್ಸ್ ಹೇಳಿದ್ಮೇಲೆ ಆಮೇಲೆ ರೀಡ್ ದ ಸ್ಟೋರಿ ಇನ್ ಇಂಗ್ಲೀಷ್ ಯೂಸಿಂಗ್ ದ ಟೀಚರ್ ಕಾರ್ಡ್. ನೋಡಿ ಟೀಚರ್ ಕಾರ್ಡ್ ಇರುತ್ತಲ್ವ, ಈ ಥರ ಇರುತ್ತೆ ಅಲ್ವ, ಅದು ಟೀಚರ್ ಕಾರ್ಡ್. ಇದನ್ನು ಯೂಸ್ ಮಾಡಿಕೊಂಡು ಇದು ಇಟ್ಕೊಂಡು ನೀವು ದ ಫ್ಯಾಟ್ ಕಿಂಗ್ ಕಥೆನ ಓದಬೇಕು. ದ ಫ್ಯಾಟ್ ಕಿಂಗ್, ದೇರ್ ವಾಸ್ ಅ ಫ್ಯಾಟ್ ಕಿಂಗ್. ದ ಫ್ಯಾಟ್ ಕಿಂಗ್ ಹ್ಯಾಡ್ ಎ ಫ್ಯಾಟ್ ಕ್ವೀನ್ ಆ್ಯಂಡ್ ಎ ಥಿನ್ ಡಾಗ್. ದ ಫ್ಯಾಟ್ ಕಿಂಗ್ ಆ್ಯಂಡ್ ಹಿಸ್ ಥಿನ್ ಡಾಗ್ ವೆಂಟ್ ಫಾರ್ ಎ ವಾಕ್. The dog saw a cat and ran after it. The fat king ran after the dog. He ran and ran for many days. The fat king caught the dog. Now the fat king was thin. ಹೇಳಬೇಕಿದು. ಈಗಿನ ಕಥೆ ಹೇಳಿದ್ನಲ್ಲ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಓದ್ತೀನಿ ನೋಡಿ ಮಕ್ಕಳೇ ಅಂತ ಹೇಳ್ಬಿಟ್ಟು ಈ ಕಥೆನ ಓದಬೇಕು. ಕಾರ್ಡ್ ಇಟ್ಕೊಂಡು ನೋಡಿಕೊಂಡು, ಇವಾಗ ಮಾತ್ರ ನೋಡ್ಕೊಂಡು ಓದಬೇಕು. ಸ್ಟೆಪ್ ಸೆಕೆಂಡ್. ನೆಕ್ಸ್ಟು ಸ್ಟೆಪ್ ಥರ್ಡ್ಗೆ ಬಂದಾಗ ರೀಡರ್ ಬುಕ್ ಇದೆಯಲ್ಲ, ಬುಕ್ ತೊಗೋಬೇಕು. ಅದನ್ನು ಸ್ಟೋರಿ ಒಂದೊಂದು ಲೈನೇ ಓದಬೇಕು. ಓದೋವಾಗ ಏನು ಮಾಡಬೇಕು, ಅದನ್ನು ಒಂದೊಂದು ಲೈನ್ ಓದ್ತಾ ಮದರ್ ಟಂಗಲ್ಲಿ ಅರ್ಥ ಹೇಳಬೇಕು. ಹೇಳ್ತಾ ಮಧ್ಯದಲ್ಲಿ ಆ ಕೀರ್ ಕ್ಯಾರೆಕ್ಟರ್ಸ್ ಬರುತ್ತಲ್ಲ ಮಧ್ಯ ಆ್ಯಕ್ಷನ್ಸ್ನ ಪಿಕ್ಚರ್ಸಲ್ಲಿ ತೋರಿಸ್ಕೊಂಡು ಅದನ್ನು ನೆರೇಟ್ ಮಾಡಬೇಕು. ಸ್ಟೋರಿನ ಪಿಕ್ಚರಲ್ಲಿ ತೋರಿಸ್ಬೇಕು. ದೇರ್ ವಾಸ್ ಅ ಫ್ಯಾಟ್ ಕಿಂಗ್. ನೋಡಿ ಕಿಂಗ್, ಇದು ಕಿಂಗ್, ಇವನು ರಾಜ. ನೋಡಿ ಫ್ಯಾಟ್ ಕಿಂಗ್, ಫ್ಯಾಟ್ ನೋಡಿ ರಾಜ ಹೆಂಗಿದ್ದಾನೆ, ಫ್ಯಾಟ್ ದಪ್ಪ ಇದ್ದಾನೆ. ಹಂಗೆ ಹೇಳ್ಕೊಂಡು ಆ ಒಂದು ಒಂದೊಂದು ಮುಖ್ಯವಾದ ಅಂಶಗಳನ್ನು ಒತ್ತಿ ಪಿಕ್ಚರ್ ತೋರಿಸ್ತಾ ಏನು ಮಾಡಬೇಕು, ಹೇಳಿಸ್ಬೇಕು. ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಹೇಳಿ ಆ ರೀಡರಲ್ಲಿ ಒಂದೊಂದು ಲೈನ್ಸು ರಿಪೀಟ್ ಮಾಡಿಸ್ಬೇಕು ಅವ್ರಿಗೆ. ಫಸ್ಟ್ ಲೈನ್ ರಿಪೀಟ್, ವೇರ್ ವಾಸ್ ಎ ಫ್ಯಾಟ್ ಕಿಂಗ್ ಅಂತ ರಿಪೀಟ್ ಮಾಡಿಸ್ಬೇಕು ತೋರಿಸ್ಕೊಂಡು. ಆಮೇಲೆ ಅದನ್ನು ರಿಪೀಟ್ ಮಾಡಿಸಿದ ತಕ್ಷಣ ಆ ಸೆಂಟೆನ್ಸ್ನ ಅದೇ ಸೆಂಟೆನ್ಸ್ ಆನ್ಸರ್ ಬರೋಂಗೆ ಕ್ವಶ್ಚನ್ ಹಾಕಬೇಕು. ಎಕೋ ಕ್ವಶ್ಚನ್ಸ್ ಅನ್ನೋದು ಅದನ್ನೇ. ಎಕೋ ಅಂದರೆ ಆನ್ಸರಿಗೆ ಎಕೋ ತಿರ್ಗಿ ವಾಪಸ್ ಬರುತ್ತೆ. ಪ್ರತಿಧ್ವನಿ ಅಂತೀವಲ್ಲ, ಹೇಳಿದ್ದು ವಾಪಸ್ ಬರೋದು. ಅಂದರೆ ಈಗ ಓದಿಸ್ತೀವಲ್ಲ ವಾಕ್ಯನ, ಅದು ವಾಪಸ್ ಬರಬೇಕು ಉತ್ತರ ಅದೇ ವಾಕ್ಯ. ಅದಕ್ಕೆ ಸಂಬಂಧಪಟ್ಟ ಕ್ವಶ್ಚನ್ಸ್ ಹಾಕಬೇಕು. ಅದು ಎಕೋ ಕ್ವಶ್ಚನ್ಸ್. ಆ ಕ್ವಶ್ಚನ್ಸ್ ಹಾಕಿದಾಗ ನೀವು ಹೇಳ್ಕೊಟ್ಟಿದ್ದ ಆನ್ಸರ್ಗೆ ಅದಕ್ಕೆ ತಕ್ಕಂಥ ಕ್ವಶ್ಚನ್ ನೀವು ಹಾಕಿ ಆನ್ಸರ್ನ ಮಕ್ಕಳಿಂದ ಪಡಿಬೇಕು. ಅವಾಗ ನೋಡಿ, ವೇರ್ ಡಿಡ್ ದ ಫ್ಯಾಟ್, ದೇರ್ ವಾಸ್ ಅ ಫ್ಯಾಟ್ ಕಿಂಗ್ ಆಯ್ತಲ್ಲ. ಹೂ ವಾಸ್ ದೇರ್ ವಾಸ್ ಫ್ಯಾಟ್ ಕಿಂಗ್. ವೇರ್ ಡಿಡ್ ದ ಫ್ಯಾಟ್ ಕಿಂಗ್, ಒನ್ ಡೇ ದ ಫ್ಯಾಟ್ ಕಿಂಗ್ ವೆಂಟ್ ಫಾರ್ ಎ ವಾಕ್ ಅಲ್ವಾ. ದ ಫ್ಯಾಟ್ ಕಿಂಗ್ ವೆಂಟ್ ಫಾರ್ ಎ ವಾಕ್, ಅದನ್ನು 2-3 ಸಲ. ಅದಕ್ಕೆ ಕ್ವಶ್ಚನ್ ಏನು, ಇಲ್ಲಿ ನೋಡಿ ಒಂದು ಕ್ವಶ್ಚನ್ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವೇರ್ ಡಿಡ್ ದ ಫ್ಯಾಟ್ ಕಿಂಗ್ ಗೋ ಅಂದರೆ ಫ್ಯಾಟ್ ಕಿಂಗ್. ಅದಕ್ಕೆ ಅದೇ ಅವ್ರು ಹೇಳಿ ಮಕ್ಕಳಿಗೆ ಈ ಆನ್ಸರ್ನ ಹೇಳ್ಕೊಡ್ತೀನಿ, ನೀವು ರಿಪೀಟ್ ಮಾಡಿ, ಇದಕ್ಕೆ ನಾನು ಕ್ವಶ್ಚನ್ ಹಾಕ್ತೀನಿ, ಆ ಕ್ವಶ್ಚನ್ಗೆ ಈ ಆನ್ಸರ್ ಹೇಳಿ ಅಂತ ಹೇಳಿ ಪರವಾಗಿಲ್ಲ. ಹೇಳ್ಬಿಟ್ಟು ಆ ಕ್ವಶ್ಚನ್ 2-3 ಸಲ ಆ ಕ್ವಶ್ಚನ್ ಕೇಳ್ಕೊಂಡು ಕ್ವಶ್ಚನ್ಗೆ ಇದು ಆನ್ಸರ್, ಇದಕ್ಕಿದ ಹೇಳುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಆ ಕ್ವಶ್ಚನ್ ಹೇಳಿಸ್ಮೇಲೆ ಕ್ವಶ್ಚನ್ ಕೇಳಿ ನೋಡಿ. ಕ್ವಶ್ಚನ್ ಕೇಳ್ತೀನಿ, ಇದೇ ಉತ್ತರ, ಇದಕ್ಕೆ ಈ ಕ್ವಶ್ಚನ್ ಕೇಳ್ತೀನಿ, ಈ ಕ್ವಶ್ಚನ್ಗೆ ಈ ಉತ್ತರ ಹೇಳಿ ಪರವಾಗಿಲ್ಲ. ಹೇಳ್ಬಿಟ್ಟು ವೇರ್ ಡಿಡ್ ದ ಫ್ಯಾಟ್ ಕಿಂಗ್ ಗೋ, ಮಕ್ಕಳ ಹತ್ರ ರಿಪೀಟ್ ಮಾಡಿ. ದ ಫ್ಯಾಟ್ ಕಿಂಗ್ ವೆಂಟ್ ಫಾರ್ ಎ ವಾಕ್. ಹೀಗೆ ಅದು ಈ ಕ್ವಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಪ್ರತಿಯೊಂದು ವಾಕ್ಯಕೊಂಡು ಎಲ್ಲೆಲ್ಲಾಗುತ್ತೋ ಅಲ್ಲಿ. ನೆಕ್ಸ್ಟ್ ಎಲ್ಲ ಫುಲ್ ಸ್ಟೋರಿ ಬೇಕು. ಕ್ವಶ್ಚನ್ಸ್ ಆದಮೇಲೆ ಸ್ಟೆಪ್ 4 ಸ್ಟೆಪ್ 4ಗೆ ಪಾಯಿಂಟ್ ಔಟ್ ದ ಕೀ ಸೆಂಟೆನ್ಸಸ್. ಆ ಕೀ ಹೇಳ್ತಾ ಇರ್ತೀರಲ್ಲ, ಕೀ ಸೆಂಟೆನ್ಸಸ್ನ ದ ರೀಡರಲ್ಲಿ
ಆ್ಯಂಡ್ ಗೆಟ್ ದ ಸ್ಟೂಡೆಂಟ್ ಟು ರಿಪೀಟ್ ಆಫ್ಟರ್ ಯು. ನೋಡಿ ಇದೂ ಅಷ್ಟೇ, ಈಗ ಕ್ವಶನ್ಸ್ ಆದಮೇಲೆ ಫುಲ್ ಎಲ್ಲ ಸೆಂಟೆನ್ಸಸ್ನೆಲ್ಲ ನೀವು ಹೇಳಿ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ಹೇಳಿ ರಿಪೀಟ್ ಮಾಡಿಸ್ತಾರೆ ಎಲ್ಲ ಕ್ವಶನ್ಸು. ಟೆಲ್ ದ ಮೀನಿಂಗ್ ಆಫ್ ಕೀವರ್ಡ್ಸ್ ಇನ್ ಮದರ್ ಟಂಗ್. ಅದರ ಅರ್ಥವೇ ಕೀವರ್ಡ್ಸ್ ಅಂದರೆ ಇಂಪಾರ್ಟೆಂಟ್. ಆ ಒಂದು ಇಂಪಾರ್ಟೆಂಟ್ ವರ್ಡ್, ಆ ಸೆಂಟೆನ್ಸ್ಗೆ ಒಂದು ಲೈಫನ್ನು ಕೊಡೋ ಅಂಥ ವರ್ಡೇ ಕೀವರ್ಡು. ಕೀ ಇಂಪಾರ್ಟೆಂಟ್. ಕೀ ತೆಗೆದ್ರೆ ಬಾಗಿಲು ತೆಗಿದೆ, ಬಾಗಿಲು ತೆಗಿಬೇಕು, ಕೀ ಇಂಪಾರ್ಟೆಂಟು. ಸೊ ಆ ಕ್ವಶನ್ಗೆ ಇಂಪಾರ್ಟೆಂಟ್ ವರ್ಡ್ ಯಾವುದು, ಅದು ಕೀವರ್ಡ್. ಅದನ್ನು ಮದರ್ ಟಂಗಲ್ಲಿ. ಆಮೇಲೆ ನಾವು ಫಾರ್ ಎಕ್ಸಾಂಪಲ್ ನೋಡಿ, ಇದು ಫ್ಯಾಟ್, ಕಿಂಗ್, ಅದೆಲ್ಲ ಇಂಪಾರ್ಟೆಂಟ್ ಕೀವರ್ಡ್ಸ್ ಅಲ್ವಾ. ಫ್ಯಾಟ್ ಅನ್ನೋದು, ಕಿಂಗ್ ಅನ್ನೋದು, ಕ್ವೀನ್, ಡಾಗ್, ಇದನ್ನೆಲ್ಲ ಮೀನಿಂಗ್ಸ್ನ ಕೀವರ್ಡ್ಸ್ ಮದರ್ ಟಂಗಲ್ಲಿ ಹೇಳಬೇಕು. ನೆಕ್ಸ್ಟ್ ಸ್ಟೆಪ್ 5, ಆ ಸಿಂಪಲ್ ಕ್ವಶನ್. ಈಗೆಲ್ಲ ಕ್ವಶನ್ಸ್ ಹೇಳಿ ಆನ್ಸರ್ಸು ಪ್ರಾಕ್ಟೀಸ್ ಮಾಡಿಸಿ, ಕ್ವಶನ್ ಹೇಳಿ ಈಗ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ರಲ್ವಾ. ಈಗ ಅದೇ ಕ್ವಶನ್ಸ್ ಏನು ಮಾಡಿ ಒಟ್ಟಿಗೆ ಈಗ ಮಧ್ಯೆ ಏನು ರಿಪೀಟ್ ಮಾಡಿಸ್ಬಿಟ್ಟು ಸುಮ್ಮನೆ ಕ್ವಶನ್ಸ್ ಕೇಳಿ. ಆ್ಯಸ್ ಸಿಂಪಲ್ ಕ್ವಶನ್ಸ್ ಇಂದ ಸ್ಟೂಡೆಂಟ್ ಕತೆ ಎಲ್ಲ ಬರ್ತದೆ ಹೇಳೋಕೆ ಅವ್ರಿಗೆ. ಈಗ ಕ್ವಶನ್ಸ್ ಹಾಕಿ. ಹೂ ವಾಸ್ ವಿತ್ ದ ಫ್ಯಾಟ್ ಕಿಂಗ್. ಯಾರಿದು ಫ್ಯಾಟ್ ಕಿಂಗ್ ಜೊತೆ? ಹೂ ವಾಸ್, ಕನ್ನಡದಲ್ಲಿ ಹೇಳ್ಬೇಡಿ. ಹೂ ವಾಸ್ ವಿತ್ ದ ಫ್ಯಾಟ್ ಕಿಂಗ್ ದೇರ್ ಡಾಗ್ ವಾಸ್ ದೇರ್ ವಿತ್ ದ ಫ್ಯಾಟ್ ಕಿಂಗ್. ಅಂದರೆ ದೇರ್ ವಾಸ್ ಡಾಗ್ ವಿತ್ ದ ಫ್ಯಾಟ್ ಕಿಂಗ್, ಥಿನ್ ಡಾಗ್. ಫ್ಯಾಟ್ ಕಿಂಗ್ ಹ್ಯಾಡ್ ಎ ಥಿನ್ ಡಾಗ್ ಅಂದರೂ ಆಯಿತು. ಹಾಗೆ ಈಗ ಕ್ವಶನ್ಸ್. ವಾಟ್ ಡಿಡ್ ದ ಥಿನ್ ಡಾಗ್ ಸಿ? ವಾಟ್ ಡಿಡ್ ಥಿನ್ ಡಾಗ್ ಏನು ನೋಡಿದ್ದು? ವಾಟ್ ಡಿಡ್ ದ ಥಿನ್ ಡಾಗ್ ಸಾ ಎ ಕ್ಯಾಟ್ ಹೇಳ್ಬೋದು. ವಾಟ್ ಡಿಡ್ ದ ಫ್ಯಾಟ್ ಕಿಂಗ್ ಡೂ? ದ ಫ್ಯಾಟ್ ಕಿಂಗ್ ವೆಂಟ್ ಫಾರ್ ಎ ವಾಕ್. ಹಿ ವೆಂಟ್ ಟು ಕ್ಯಾಚ್ ದ ಡಾಗ್. ಹಿ ರ್ಯಾನ್ ಆಫ್ಟರ್ ದ ಡಾಗ್. ಹಾಗೆ ಆನ್ಸರ್ಸ್ ಆ ಥರ ಹೇಳಬೇಕು. ಇದು ಕೊನೆಯದು. ಆಮೇಲೆ ಈಗ ಸ್ಟೆಪ್ 6ಅಲ್ಲಿ ಸ್ಟೂಡೆಂಟ್ ಈಗ ಕ್ಲೋಸ್ ಆ್ಯಕ್ಟಿವಿಟಿ ಎಕ್ಸಸೈಸಲ್ಲಿ ಬುಕ್ಕಲ್ಲಿ ಕ್ಲೋಸ್ ಅವರು ಓಪನ್ ಮಾಡಬೇಕು. ನಿಮ್ಮ ಹತ್ರ ಒಂದು ಕ್ಲೋಸ್ ಆ್ಯಕ್ಟಿವಿಟಿ ಕಾರ್ಡ್ ಇದೆ, ಅದನ್ನು ಓಪನ್ ಮಾಡಿ. ಇಲ್ಲಿದೆ ನೋಡಿ, ರೀಡ್ ಇಲ್ಲಿ. ಈಗ ನೆಕ್ಸ್ಟ್ ಇದು ಕ್ಲೋಸ್ ಆ್ಯಕ್ಟಿವಿಟಿ. ಇದನ್ನು ನೀವು ಈ ಕಾರ್ಡನ್ನ ನಿಮ್ಮ ಹತ್ರ ಇಟ್ಕೊಂಡು ಮಗು ಏನು ಮಾಡಬೇಕು, ಮಗು ಬುಕ್ಕಲ್ಲಿ ಇದರಲ್ಲಿ ಬುಕ್ಕಲ್ಲಿ ಇರುತ್ತೆ ಇದು ಅಭ್ಯಾಸ ಪುಸ್ತಕದಲ್ಲಿ. ಇದು ಹೇಳಿದಾಗ ಅಭ್ಯಾಸ ಪುಸ್ತಕ ಓದೋವಾಗ ಹೀಗೆ ಸೇರ್ಕೊಂಡು ನೀವು ಓದ್ತಾ ಇರಬೇಕು. ಮಕ್ಕಳನ್ನ ಬೆರಳು ಇಟ್ಕೊಂಡು ಓದಬೇಕು. ದ ಫ್ಯಾಟ್ ಕಿಂಗ್ ಅಂತ ನೀವು ಓದ್ತಾ ಇರಬೇಕು. ದೇರ್ ವಾಸ್ ಅ ಫ್ಯಾಟ್. ಮಧ್ಯೆ ಏನು ಬಂತು, ಇಲ್ಲಿ ಕಿಂಗ್ ಬರಲಿಲ್ಲ, ಪಿಕ್ಚರ್ ಬಂತು. ಅದು ಪಿಕ್ಚರ್ ರಾಜನ ಪಿಕ್ಚರ್ ತಾನು. ರಾಜನಿಗೆ ಇಂಗ್ಲೀಷ್ ಕಿಂಗ್, ಮಗು ಹೇಳಬೇಕು ಕಿಂಗ್ ಅಂತ. ದ ಫ್ಯಾಟ್ ನೀವು ನಿಲ್ಲಿಸ್ಬೇಕು, ತಿರ್ಗಾ ಕಿಂಗ್ ಮಗು ಹೇಳಬೇಕು. ಈ ಪಿಕ್ಚರ್ಸ್ ಎಲ್ಲ ವರ್ಡ್ಸ್ನ ಮಗು ಹೇಳಬೇಕು. ಇದು ಕ್ಲೋಸ್ ಆ್ಯಕ್ಟಿವಿಟಿ. ಇದು ಮಾಡಿದಾಗ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಎಷ್ಟೋ ಕೀವರ್ಡ್ಸ್ ಅವ್ರಿಗೆ ಗೊತ್ತಾಗಿದೆ. ಕಿಂಗು, ಡಾಗು, ಕ್ಯಾಟು, ಈ ಎಲ್ಲ ಕೀವರ್ಡ್ಸ್ ಅವ್ರಿಗೆ ಗೊತ್ತಾಯ್ತಲ್ವಾ. ಆಮೇಲೆ ಹಿಂಗೆ ಇನ್ನೊಂದು ಇಲ್ಲಿ ಸೈಟ್ ವರ್ಡ್ಸು ಅಷ್ಟೇ. ಸೈಟ್ ವರ್ಡ್ಸ್ ಒಂದು ಹೇಳಿದ್ದೀನಲ್ವ, ಸೈಟ್ ವರ್ಡ್ಸು ಅಷ್ಟೇ ಇಲ್ಲಿ ಹೇಳ್ತಾ ಇರೋ ಮಧ್ಯ ಸೈಟ್ ವರ್ಡ್ಸ್. ಆ ಒಂದು ಸ್ಟೋರಿಗೆ ಯಾವ ಸೈಟ್ ವರ್ಡ್ಸ್ ಹೇಳ್ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಸೈಟ್ ವರ್ಡ್ಸನ್ನು ಒತ್ತಿ ರೆಡ್ ಕಲರ್ ಕೊಟ್ಟಿರ್ತಾರೆ, ರಿಪೀಟ್ ಮಾಡ್ಸೋಕೆ ಒತ್ತಿ ಹೇಳಿ. ಮಗು ಆ ಸೈಟ್ ವರ್ಡ್ಸ್ ನೋಡಿದ ತಕ್ಷಣವೇ ಹೇಳಬೇಕು. ಅದು ಸ್ಪೆಲ್ಲಿಂಗ್ ಕಲ್ತ್ಕೊಂಡು ಹೇಳೋಂಗಿಲ್ಲ. ಕಣ್ಣಿಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಆ ವರ್ಡ್ ಅದು. ಅದಕ್ಕೆ ಅದು ಸೈಟ್ ವರ್ಡ್ ಅಂತ ಕರೀ. ಸೈಟ್ ಕಣ್ಣಿಗೆ ದೃಷ್ಟಿ ತಕ್ಷಣ ಗ್ರಾಸ್ಪ್ ಮಾಡೋವಂಥ ವರ್ಡ್ಸ್. ಈ ಥರ ಸ್ಟೋರಿನ ನೀವು ಈ ಸ್ಟೆಪ್ಸ್ ಫಾಲೋ ಮಾಡಿಕೊಂಡು ಸ್ಟೋರಿನ ರಿಲೇಷನ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಟೈಮ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ವೀಕಲ್ಲಿ ಬರೀ ಸ್ಟೆಪ್ಸ್ 1 to 1, 3. ಸೆಕೆಂಡ್ ವೀಕಲ್ಲಿ 1 and 3 ಆಫ್ ಕ್ವಶನ್ 1 ಒಂದೇ ಮೊದಲನೇ ಕ್ವಶನ್ಗೆ ಮಾತ್ರ. ಥರ್ಡ್ ವೀಕಲ್ಲಿ 1, 2, 3 ಆಫ್ ಕ್ವಶನ್ 2 ಎರಡನೇ ಕ್ವಶನ್ಗೆ 1, 2, 3 ಸ್ಟೆಪ್ಸು. ಆಮೇಲೆ 1 and 3 ಆಫ್ ಕ್ವಶನ್ 2 ಕ್ವಶನ್ ಎರಡನೇಗೆ 1 and 3 ಸ್ಟೆಪ್ಸು. ಹೀಗೆ ಮಾಡ್ತಾ ಹೋಗಿ ಸ್ಟೋರಿನ ನಾವು ಕ್ಲಾಸಲ್ಲಿ ಇದು ಕಾನ್ವರ್ಸೇಷನ್ನು ಇಲ್ಲಿದೆ. ಓಕೆ, ಸಾರಿ ಸ್ಟೋರಿಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಟೈಮ್ ಟೇಬಲ್. ಟೈಮ್ ಟೇಬಲ್ ಏನಾಗಿದೆ, ಫಸ್ಟ್ ವೀಕಿಗೆ ಸ್ಟೆಪ್ಸ್ 1 and 2, ಸೆಕೆಂಡ್ ವೀಕಿಗೆ ಸ್ಟೆಪ್ಸ್ 3 and 4, ಸ್ಟೆಪ್ಸ್ 3ಗೆ ವೀಕ್ 3ಗೆ ಸ್ಟೆಪ್ಸ್ 3 and 4, ವೀಕ್ 4ಗೆ ಸ್ಟೆಪ್ಸ್ 5 and 6. ಹೀಗೆ ಈ ಒಂದು ಸ್ಟೆಪ್ಸ್ನ ಆ ವೀಕಿಗೆ ಸರಿಯಾಗಿ ಫಾಲೋ ಮಾಡ್ಕೊಂಡು ಸ್ಟೋರಿನ ನೆರೇಟ್ ಮಾಡಬೇಕು. ಓಕೆ, ಅದು ಚೆನ್ನಾಗಿರುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.